ಎಚ್ಡಿಕೆ ಡಿಕೆ ನಡುವೆ ಮುಂದುವರೆದಿದೆ ಪತ್ರ ಸಮರ. ಬಿಡದಿ ಟೌನ್ಶಿಪ್ ಚರ್ಚೆಗೆ ಡಿಕೆಗೆ ಎಚ್ಡಿಕೆ ಆಹ್ವಾನ ಕೊಟ್ಟಿದ್ದಾರೆ. ಜೂನ್ 27ಕ್ಕೆ ಬೈರಮಂಗಲಕ್ಕೆ ಬರುವಂತೆ ಎಚ್ಡಿಕೆ ಪತ್ರವನ್ನು ಬರೆದಿದ್ದಾರೆ. ಪ್ರವಾಸ ಪತ್ರ ಲಗತ್ತಿಸಿ ಆಹ್ವಾನವನ್ನು ನೀಡಿದ್ದಾರೆ ಕುಮಾರಸ್ವಾಮಿ. ಜಿಬಿಯ ಅಧಿಕಾರಿಗಳೊಂದಿಗೆ ಬರುವಂತೆ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವಿಬ್ಬರು ಖುದ್ದು ಜನರ ಕಷ್ಟ ಆಲಿಸಬಹುದು, ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗ ಕಂಡುಕೊಳ್ಳಬಹುದು. ಸಿಎಂ ಡಿಕೆಗೆ ಪತ್ರ ಬರೆದು ಎಚ್ಡಿ ಕುಮಾರಸ್ವಾಮಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಕೂಡ ಕುಮಾರಸ್ವಾಮಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಬರ್ಲಿ ಚರ್ಚೆ ಮಾಡಲಿ, ಇಲ್ಲಿನ ಜನರ ಸಮಸ್ಯೆಗಳನ್ನ ಆಲಿಸಲಿ ಅಂತ ಹೇಳಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ನಾವು ಈ ಹಿಂದೆಯೇ ಚರ್ಚೆಗೆ ಕರೆದಿದ್ವಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಈಗ ಆ ಸಮರದ ಮುಂದುವರೆದ ಭಾಗ ಅನ್ನುವಂತೆ ಪತ್ರ ಬರೆಯಲಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಚರ್ಚೆಗೆ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಈ ಹಿಂದೆಯೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಧ್ಯಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿ ಆಹ್ವಾನವನ್ನು ಕೊಟ್ಟಿದ್ರು. ಈಗ ಅಧಿಕೃತವಾಗಿ ಒಂದು ಪತ್ರ ಬರೆಯುವ ಮೂಲಕವಾಗಿ ಜಿಬಿಯ ಅಧಿಕಾರಿಗಳೊಂದಿಗೆ ಬನ್ನಿ ಅನ್ನುವಂತಹ ಆಹ್ವಾನವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ, ಇದಕ್ಕೆ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಏನು ಸುನೀಲ್? ಈಗಾಗಲೇ ಬಿಡದಿ ಟೌನ್ಶಿಪ್ ವಿವಾದ ಏನಂದ್ರೆ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಒಂದು ಪ್ರತಿಷ್ಠೆ ಕಾಳಗವಾಗಿ ಮಾರ್ಪಟ್ಟಿದೆ. ಇದರ ನಡುವೆ ಪತ್ರ ಸಮರ ಕೂಡ ಜೋರಾಗಿದೆ. ಈಗಾಗಲೇ ಟೌನ್ಶಿಪ್ ವಿವಾದವನ್ನು ಚರ್ಚೆ ಮಾಡ್ಲಿಕ್ಕೆ ಇದೇ ಜೂನ್ 26 ನಾಳೆ ವಿಧಾನಸೌಧಕ್ಕೆ ಬರ್ಲಿಕ್ಕೆ ಸೂಚನೆಯನ್ನ ಪತ್ರವನ್ನು ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಬರೆದಿದ್ದಾರೆ. ಅದಕ್ಕೆ ಮರುಪತ್ರವಾಗಿ ಬಿಡದಿಗೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ 27ಕ್ಕೆ ಅಂತೇಳಿ ಕುಮಾರಸ್ವಾಮಿ ಕೂಡ ಮರುಪತ್ರವನ್ನ ಬರೆದಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಿಂದ ಯಾವುದೇ ರೀತಿಯಾಗಿ ಕುಮಾರಸ್ವಾಮಿ ಅವರ ಪತ್ರಕ್ಕೆ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾಗಿ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಮತ್ತೊಂದು ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. 27ಕ್ಕೆ ನಾವು ಬಿಡದಿಯಲ್ಲಿ ಬೈರಮಂಗಲದಲ್ಲಿ ಚರ್ಚೆ ಮಾಡೋಣ, ನನ್ನ ಪತ್ರಕ್ಕೆ ನೀವು ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ 27ಕ್ಕೆ ನಾನು ಬೈರಮಂಗಲದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಆ ಒಂದು ಸ್ಥಳದಲ್ಲಿ ಬಾಧಿತ ರೈತರು ಮತ್ತೆ ಕೃಷಿ ಕಾರ್ಮಿಕರನ್ನ ಸಮಸ್ಯೆಗಳನ್ನ ಆಲಿಸೋಣ. ಗ್ರೇಟರ್ ಬೆಂಗಳೂರು ಸಂಬಂಧಪಟ್ಟಂತ ಯೋಜನೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಬೈರಮಂಗಲಕ್ಕೆ ಕರ್ಕೊಂಡು ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ, ಜನರ ನಡುವೆ ಸಮಸ್ಯೆಯನ್ನ ಅಲ್ಲಿ ಪರಿಹಾರ ನೀಡೋಣ ಅನ್ನೋ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ವಿಧಾನಸೌಧದಲ್ಲಿ ನಾಳೆ ಚರ್ಚೆಗೆ ಬರುವಂತೆ ಡಿಕೆ ಶಿವಕುಮಾರ್ ಅವರು ಪತ್ರವನ್ನ ಬರೆದಿದ್ರು. ಅದಕ್ಕೆ ಬದಲಾಗಿ ಈಗ 27ನೇ ತಾರೀಕು ಈಗಾಗಲೇ ಕುಮಾರಸ್ವಾಮಿ ಅವರು ಮರುಪತ್ರವನ್ನು ಬರೆದಿದ್ದಾರೆ. ಮತ್ತೆ ಇವತ್ತು 2ನೇ ಪತ್ರವನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ 27ನೇ ತಾರೀಕು ಈಗಾಗಲೇ ಬಿಡದಿ ಮತ್ತೆ ಬೈರಮಂಗಲದಲ್ಲಿ ಪ್ರವಾಸವನ್ನು ಕೂಡ ಕುಮಾರಸ್ವಾಮಿ ಕೈಗೊಂಡಿದ್ದಾರೆ. ಹಾಗಾಗಿ ಈ ಒಂದು ಪತ್ರ ಸಮರ ಮತ್ತಷ್ಟು ತಾರಕಕ್ಕೇರುವಂತ ಸಾಧ್ಯತೆ ದಟ್ಟವಾಗಿದೆ. ಇದರ ನಡುವೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ ಅಂತೇಳಿ ಕಾದ್ ನೋಡಬೇಕಾಗಿದೆ. ಮಧು ನಾಗರಾಜ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.